ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡ ಕೇಳ್ಕೊಳ್ಳೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಅದ್ರ ಮೂಲಕ ವಿಡಿಯೋನ ನೀವು ಬೇಗ ನೋಡಿಕೊಂಡು ವಿಷಯನ ತಿಳ್ಕೊಳ್ಬಹುದು. ಪರಾಭವನ ಸಂವತ್ಸರದ ವರ್ಷದ ರಾಶಿ ಫಲದಲ್ಲಿ ಮಕರ ರಾಶಿ ವರ್ಷ ಫಲವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಮಕರ ರಾಶಿಯವರ ಈ ವರ್ಷ ಫಲ ಹೇಗಿದೆ ಅನ್ನುವಂತ ನೋಡೋದಾದ್ರೆ, ವರ್ಷದ ಆರಂಭದಿಂದ ಜನವರಿ 2027ರವರೆಗೆ ಅತ್ಯುತ್ತಮವಾದ ದಿನಗಳನ್ನ ಕಾಣಬಹುದು ಅಂತ ಹೇಳ್ಬೋದು. ಅದರಲ್ಲೂ ಈ ವರ್ಷದ ಆರಂಭದಿಂದ ಮೇ ಎಂಡಿನವರೆಗೆ, ಮೇ ಕೊನೆಯವರೆಗೆ ಹೆಚ್ಚು ಉತ್ತಮವಾಗಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾದಂತ ವಿಷಯ. ಶನಿ ಶುಕ್ರರ ಸಂಚಾರದಿಂದ, ಶನಿ ಪರಮಾತ್ಮನ ಹಾಗೆ ಶುಕ್ರನ ಸಂಚಾರದಿಂದ ವಾಹನ, ಸೈಟು, ಮನೆ, ಭೂಮಿ ಖರೀದಿ, ಇವುಗ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು, ಕಲಾ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ, ಸಾಮಾಜಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರದಲ್ಲಿರುವಂತಹವರಿಗೆ ಒಳ್ಳೆಯದನ್ನ ಮಾಡುವಂತಹದ್ದು ಕಂಡು ಬರ್ತಾ ಇದೆ. ಶುಕ್ರನಿಂದ ನಾವು ಒಂದು ಒಳ್ಳೆಯ ದಿನಗಳನ್ನ, ಅಂದ್ರೆ ಏನು ನಾವು ಹೇಳ್ಬೋದು, ಶನಿ ಪರಮಾತ್ಮ ಕರ್ಮಫಲದಾತ ಆಯ್ತು, ಶುಕ್ರ ನಮಗೆ ಲಕ್ಸುರಿ ಲೈಫ್ ಅನ್ನ ಕೊಡುವಂತಹದ್ದು, ಲಕ್ಸುರಿ ಲೈಫ್ ಅನ್ನ ಕೊಡುವಂತವನು ಶುಕ್ರ. ಹಾಗಾಗಿ ಆ ಒಂದು ದಿನಗಳನ್ನ, ಅದರಲ್ಲೂ ಭೂಮಿ ಖರೀದಿ ಮಾಡುವಂತ ಸಾಧ್ಯತೆಗಳಿದೆ, ವಾಹನ ಖರೀದಿ ಇರಬಹುದು, ಇದೆಲ್ಲವನ್ನ ಮಾಡುವಂತ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಈ ವರ್ಷ ಕಂಡು ಬರ್ತಾ ಇದೆ. ಇದಲ್ಲದೆ ವಿದೇಶ ಯೋಗ ಇರುವಂತಹದ್ದು ಕೂಡ ಕಂಡು ಬರ್ತಾ ಇದೆ, ವಿದೇಶಕ್ಕೆ ಹೋಗಿ ಬರುವಂತಹದ್ದು ಕೂಡ ಕಂಡು ಬರ್ತಾ ಇದೆ. ಧನಾಧಿಪತಿಯಾದಂತಹ ಶನಿ ಪರಾಕ್ರಮ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಈ ವರ್ಷ ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತೀರಾ. ಹಾಗೆ ಧನ ಆಗಮನ ಆಗುವಂತಹದ್ದಕ್ಕೆ ಇದು ಸಹಕಾರಿ ಆಗುವಂತಹದ್ದು. ನೀವು ಕ್ರಿಯಾಶೀಲರಾಗಿದ್ರೆ ಧನ ಆಗಮನ ಆಗತ್ತೆ, ಸೋಂಬೇರಿ ಆದ್ರೆ ಆಗೋದಿಲ್ಲ. ಕೇವಲ ನಾನು ಹೇಳೋದ್ರಲ್ಲಿ ಅಷ್ಟೇ ಆಗತ್ತೆ ಬಿಟ್ರೆ ಸೋಂಬೇರಿ ಆಗಿದ್ರೆ ಆಗೋದಿಲ್ಲ. ಹಾಗಾಗಿ ಹೆಚ್ಚು ನೀವು ಕ್ರಿಯಾಶೀಲರಾಗಬೇಕು, ನಿಮ್ಮನ್ನ ನೀವು ತೊಡಗಿಸಿಕೊಳ್ಬೇಕು. ಆವಾಗ ಮಾತ್ರ ನಿಮಗೆ ಧನ ಆಗಮನ ಆಗ್ಲಿಕ್ಕೆ ಸಹಾಯ ಆಗುವಂತಹದ್ದು. ಇದಲ್ಲದೆ ಒಂದು ನವೆಂಬರ್ ವರೆಗೆ, ಮೇ ನಂತರದಿಂದ ನವೆಂಬರ್ ವರೆಗೆ ರಾಹು ನಿಮ್ಮ ಒಂದು ಧನಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಅನ್ನುವಂತಹದ್ದನ್ನ ನೋಡಬೇಕು. ಯಾಕೆಂದ್ರೆ ಸ್ವಲ್ಪ ಲಕ್ಸುರಿ ಲೈಫ್ ಅನ್ನು ಕಳೆದು ಬಂದವನಿಗೆ ಒಂದೇ ಸಲ ಕೈ ಹಿಡಿಬೇಕು ಅಥವಾ ಕೈ ಕಟ್ಟಬೇಕು ದುಡ್ಡಿನ ವಿಷಯದಲ್ಲಿ ಅಂತಂದ್ರೆ ಕಷ್ಟ ಆಗತ್ತೆ. ಕೈ ಕಟ್ಟಲಿಲ್ಲ ಅಂತಂದ್ರೆ ಕೈ ಕಳ್ಕೊಳ್ಳೋ ಸಾಧ್ಯತೆ, ಅಂದ್ರೆ ಹಣ ಕಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ರಾಹು ಧನಸ್ಥಾನದಲ್ಲಿ ಬರೋದ್ರಿಂದ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಹಣದ ವಿಷಯದಲ್ಲಿ ಸುಖ ಸುಮ್ಮನೆ ಖರ್ಚು ಮಾಡುವಂತದ್ದು ಬೇಡ. ಜೊತೆಗೆ ಹಣದ ವಿಷಯದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚು ಕಂಡು ಬರ್ತಾ ಇದೆ. ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಗುರು ಜೂನ್ ಇಂದ ಅಕ್ಟೋಬರ್ ವರೆಗೆ ಸಪ್ತಮದಲ್ಲಿರೋದ್ರಿಂದ ದಾಂಪತ್ಯ ಜೀವನ ಉತ್ತಮವಾಗಿರುವಂತಹದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಬಹುದು. ಸಪ್ತಮದಲ್ಲಿ ಬರೋದ್ರಿಂದ ಗುರುವಿನ ಪ್ರಭಾವದಿಂದ ಒಂದು ದಾಂಪತ್ಯ ಕಲಹಗಳು ಅಥವಾ ಯಾವುದೇ ನಡೀತಾ ಇದ್ರೆ ಅಥವಾ ಏನಿದ್ರೆ ಅದು ನಿವಾರಣೆಯಾಗಿ ಒಂದು ಒಳ್ಳೆಯ ದಿನಗಳನ್ನ ನೀವು ನೋಡ್ತೀರಾ. ಹಾಗೆ ನವೆಂಬರ್ 23ರಿಂದ 23/1/2027 ಜನವರಿ ಅಲ್ಲಿ, ಅಂದ್ರೆ 23 ಜನವರಿ 2027ರವರೆಗೆ ಗುರು ಮೃತ್ಯು ಸ್ಥಾನಕ್ಕೆ ಹೋಗೋದ್ರಿಂದ ಕೆಲವೊಂದು ಅವಮಾನಗಳು, ಕೆಲವೊಂದು ಅಪವಾದಗಳು, ಅಪಘಾತ ಇವುಗಳನ್ನ ಕಂಡು ಬರುವಂತಹದ್ದು. ಇದಲ್ಲದೆ ಕೌಟುಂಬಿಕ ಕಲಹ ಇರಬಹುದು, ಧನಹಾನಿ ಇರುವಂತಹದ್ದು, ಇದೆಲ್ಲ ವಿಷಯಗಳು ಘಟಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದಲ್ಲದೆ ವಿಶೇಷವಾಗಿ ಬೇರೆ ಯಾರೋ ಮಾಡಿರೋ ತಪ್ಪಿಂದ ನೀವು ಆ ಒಂದು ಬಲಿಯಾಗ್ತೀರಾ, ಆ ವಿಷಯದಲ್ಲಿ ನೀವು ಬಲಿಯಾಗ್ತೀರಾ ಅನ್ನುವಂತಹದ್ದನ್ನ ಗಮನಿಸಬೇಕಾಗಿರುತ್ತೆ. ಆದಷ್ಟು ಎಚ್ಚರಿಕೆ ವಹಿಸಿಕೊಳ್ಳಿ. ನಿಮ್ಮ ಜೀವನವನ್ನ ಸರಿಯಾಗಿ ಆ ಸಮಯದಲ್ಲಿ ಒಂದು ಮುಂದೂಡಿ ಅನ್ನುವಂತಹದ್ದು. ತಾಳ್ಮೆಯಿಂದ ಮುಂದೂಡಿದ್ರೆ ಎಲ್ಲದೂ ಸರಿಯಾಗತ್ತೆ. ಕೆಲವೊಮ್ಮೆ ಹೇಳ್ತಾರಲ್ಲ, ತಣ್ಣೀರನ್ನ ತಣಿಸಿ ಕುಡಿಬೇಕು ಅನ್ನುವಂಥದ್ದು. ತಣ್ಣೀರು ಅಂತ ಕುಡಿಯೋದಲ್ಲ, ಇನ್ನೂ ತಣ್ಣದು ಕುಡಿಬೇಕು. ಅಂದ್ರೆ ಆವಾಗ ಮಾತ್ರ ನಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಹೋಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅಪವಾದ ಬಂತು ಅಥವಾ ಯಾರೋ ನಮ್ಮನ್ನ ಅವಮಾನ ಮಾಡಿದ್ರು ಅಂತ ಹೇಳಿ ನಾವು ಒಂದೇ ಸಲ ಶೌಟ್ ಮಾಡೋದಲ್ಲ ಅಥವಾ ಮೇಲೆ ಕೂಗಾಡೋದಲ್ಲ. ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾದಂತ ಅಂಶ ಆಗಿರುತ್ತೆ. ಇದು ಮುಖ್ಯವಾದಂಥದ್ದು. ಹಾಗೆ ಆಗಸ್ಟ್ನಿಂದ ವರ್ಷಾಂತ್ಯದವರೆಗೆ ಕುಜ ಪ್ರತಿಕೂಲ ಸ್ಥಾನದಲ್ಲಿ ಇರೋದ್ರಿಂದ ದಾಂಪತ್ಯ ತೊಂದರೆ, ಈಗಾಗಲೇ ಅಲ್ಲಿ ಗುರು ಮೃತ್ಯು ಸ್ಥಾನಕ್ಕೆ ಹೋಗೋದ್ರಿಂದನೂ ದಾಂಪತ್ಯ ತೊಂದರೆ,
ಕುಜ ಕೂಡ ಪ್ರತಿಕೂಲವಾದಂತಹ ಸ್ಥಾನದಲ್ಲಿರ್ತಾನೆ. ಅಂದ್ರೆ ಕೆಟ್ಟ ಸ್ಥಾನದಲ್ಲಿ ನಿಲ್ಲೋದ್ರಿಂದ ದಾಂಪತ್ಯ ತೊಂದರೆಗಳು ಇರಬಹುದು. ಹೆಂಡತಿಯ ದೇಹಾರೋಗ್ಯದ ಮೇಲೆ ತೊಂದರೆಗಳು ಕಂಡು ಬರ್ತಾ ಇದೆ. ಹೆಂಡತಿಯ ದೇಹಾರೋಗ್ಯ ಹದಗೆಡುತ್ತೆ. ಹಾಗೆ ಕೆಲವು ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇರುವಂತಹದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಡಿಸೆಂಬರ್ ಇಂದ ವರ್ಷಾಂತ್ಯದವರೆಗೆ ರಾಹು ತನುಸ್ಥಾನದಲ್ಲಿ ನಿಲ್ಲೋದ್ರಿಂದ, ರಾಹು ತನುಸ್ಥಾನದಲ್ಲಿ ಹೋಗೋದ್ರಿಂದ ಗುಪ್ತಾಂಗ ರೋಗ ಕಂಡು ಬರುವಂತಹದ್ದು ಕಂಡು ಬರ್ತಾ ಇದೆ. ಆದಷ್ಟು ಎಚ್ಚರಿಕೆ ಇರಲಿ. ಇನ್ಫೆಕ್ಷನ್ಗಳಿರ್ಬೋದು, ಯಾವುದೇ ರೀತಿಯಿಂದ ಗುಪ್ತಾಂಗ ರೋಗಗಳು ಕಂಡು ಬರುವಂತಹದ್ದು ಇರಬಹುದು, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಗೆ ಗಂಟಲು ಬೇನೆ, ಗ್ಯಾಸ್ಟ್ರಿಕ್ ಮತ್ತೆ ನೀರು ಗಾಳಿಯಿಂದ ಇನ್ಫೆಕ್ಷನ್ಗಳು ಆಗುವಂತಹದ್ದು, ಇನ್ಫೆಕ್ಷನ್ ಅಲರ್ಜಿ ಅದೇ ಹೇಳಿದೆ, ಗುಪ್ತಾಂಗ ನೀರಿರ್ಬೋದು, ಗಾಳಿಯಿಂದ ಸೋಕಿ ಆಗುವಂತಹದ್ದು ಇರಬಹುದು. ಇದು ತೊಂದರೆ ಉಂಟು ಮಾಡುವ ಸಾಧ್ಯತೆಗಳಿದೆ. ಆದಷ್ಟು ಎಚ್ಚರಿಕೆ ವಹಿಸಬೇಕಾಗತ್ತೆ. ಆದ್ರೆ ನಿರಾಶೆ ಬೇಡ. ಅದನ್ನೇ ಹೇಳಿದ್ದು, ನಿರಾಶೆ ಬೇಡ. ಏನೇ ಬರಲಿ ಭಗವಂತನ ದಯೆ ಇರಲಿ ಅನ್ನುವಂತಹ ರೀತಿಯಲ್ಲಿ ನಾವಿದ್ರೆ ಎಲ್ಲದೂ ಸರಿಯಾಗತ್ತೆ ಅನ್ನುವಂತಹದ್ದು. 24/1/2027 23 ಜನವರಿವರೆಗೆ ಏನು ಗುರು ಮೃತ್ಯು ಸ್ಥಾನದಲ್ಲಿದ್ದಾನೋ ಅದಕ್ಕೆ ಎಲ್ಲ ತೊಂದರೆಗಳು. ಒಮ್ಮೆ ಗುರು ಮೃತ್ಯು ಸ್ಥಾನದಿಂದ ಸಪ್ತಮಕ್ಕೆ ಬಂದು ಉಚ್ಚ ಸ್ಥಾನಕ್ಕೆ ನಿಲ್ತಾನೋ, ಉಚ್ಚನಾಗಿ ನಿಲ್ತಾನೋ, ಆ ಉಚ್ಚ ಸ್ಥಾನದಲ್ಲಿದ್ದಾಗ ನಿಮಗೆ ಎಲ್ಲಾ ಒಳ್ಳೆಯ ಫಲಗಳನ್ನ ನೀಡುವಂತಹ ಸಮಯಗಳನ್ನ ಅವನು ಕೊಡ್ತಾನೆ. ಹಾಗೆ ಈ ಒಂದು ವರ್ಷ ಪೂರ್ತಿ ಪರಾಕ್ರಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ನಿಮಗೆ ಒಂದು ಒಳ್ಳೆಯ ರೀತಿಯಾದಂತಹ ದಿನಗಳನ್ನ ಕೊಡ್ತಾನೆ. ಒಂದು ವಾಕ್ಯ ಇರುವಂತಹದ್ದು ಏನಪ್ಪಾ, ಸಾಹಸಿ ಶ್ರೀ ಪ್ರತಿ ವಸತಿ ಅನ್ನುವಂತಹದ್ದು. ನೀವು ಸಾಹಸಿಯಾಗಿದ್ರೆ ದೇವರು ನಿಮ್ಮ ಜೊತೆ ಇರ್ತಾರೆ ಅನ್ನುವಂತಹದ್ದು. ಸಾಹಸಿ ಶ್ರೀ ಪ್ರತಿ ವಸತಿ, ನಿಮ್ಮ ಜೊತೆ ಇರ್ತಾನೆ ಅನ್ನುವಂತಹ ವಿಷಯ. ನೀವು ಸಾಹಸಿ ರೂಪದಲ್ಲಿ ಇರಬೇಕು. ಅದು ಬಿಟ್ಟು ಮಂದನಾಗಿ ಅಥವಾ ಸೋಂಬೇರಿಯಾಗಿರೋ ಬದಲು ಕ್ರಿಯಾಶೀಲರಾಗಿರಿ ಅನ್ನುವಂತಹ ಮಾತನ್ನ ನೆನಪಲ್ಲಿ ಇಟ್ಟುಕೊಳ್ಳಿ. ಈ ಒಂದು ವರ್ಷದಲ್ಲಿ ಹೆಚ್ಚು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿ, ವಲ್ಲಿದೇವ ಸಹಿತ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡುವ ಮೂಲಕ ನೀವು ಈ ಪರಾಭವನಾಮ ಸಂವತ್ಸರದಲ್ಲಿ ಮಕರ ರಾಶಿಯವರು ಒಳ್ಳೆಯ ದಿನಗಳನ್ನು ಕಾಣಬಹುದು ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳು.